ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 30 ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಪ್ರತಿ ವಾಕ್ಯ ಕೂಡ ನಾವು ದಿನನಿತ್ಯ ಬಳಸುವಂತಹ ಪ್ರಮುಖ ವಾಕ್ಯಗಳಾಗಿದ್ದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ವಾಕ್ಯ ಈ ರೀತಿ ಇದೆ. ನೀನು ಏನು ಮಾಡುತ್ತಿರುವೆ, ನೀನು ಏನು ಮಾಡ್ತಾ ಇದೀಯಾ ಅಂತ ಕೇಳ್ತೀವಲ್ಲ. ಸೊ ನೀನು ಏನು ಮಾಡ್ತಿದ್ಯಾ, ನೀನು ಏನು ಮಾಡ್ತಿರುವೆ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್. ನೀನು ಏನು ಹುಡುಕುತ್ತಿರುವೆ, ನೀನೇನು ಸರ್ಚ್ ಮಾಡ್ತಿದ್ಯಾ, ನೀನೇನು ಹುಡುಕ್ತಾ ಇದೆಯಾ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್. ಇದರಲ್ಲಿ ನನ್ನ ತಪ್ಪೇನಿದೆ, ಇದರಲ್ಲಿ ನನ್ನ ಮಿಸ್ಟೇಕ್ ಏನಿದೆ, ಸ್ವಲ್ಪ ರಿಕ್ವೆಸ್ಟ್ ರೀತಿ ಕೇಳ್ತೀವಲ್ಲ ನಾವು ಇದನ್ನು. ಇದರಲ್ಲಿ ನನ್ನ ಮಿಸ್ಟೇಕ್ ಏನಿದೆ, ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ಕೇಳೋದಕ್ಕೆ ವಾಟ್ ಈಸ್ ಮೈ ಫಾಲ್ಟ್ ಇನ್ ಇಟ್, ವಾಟ್ ಈಸ್ ಮೈ ಫಾಲ್ಟ್ ಇನ್ ಇಟ್. ನಾನು ನನ್ನ ಮನೇಲಿದ್ದೀನಿ, ಎಲ್ಲಿದೆಯಾ ಕೇಳಿದಾಗ ಹೇಳ್ತೀವಲ್ಲ, ಎಲ್ಲಿದೆಯೋ ಅಂತ ಕೇಳಿದಾಗ ನಾನು ನನ್ನ ಮನೇಲಿದ್ದೀನಿ, ನಾನು ನಮ್ಮ ಫ್ರೆಂಡ್ ಮನೇಲಿದ್ದೀನಿ, ನಾನು ನಮ್ಮ ಅಜ್ಜಿ ಮನೇಲಿದ್ದೀನಿ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ನಾನು ನನ್ನ ಮನೇಲಿದ್ದೀನಿ ಅಂತ ಹೇಳೋದಕ್ಕೆ ಐ ಆಮ್ ಇನ್ ಮೈ ಹೋಮ್, ಐ ಆಮ್ ಇನ್ ಮೈ ಹೋಮ್. ಅದೇ ಐ ಆಮ್ ಇನ್ ಮೈ ಅಂಕಲ್ಸ್ ಹೋಮ್, ಐ ಆಮ್ ಇನ್ ಮೈ ಗ್ರ್ಯಾಂಡ್ ಮದರ್ಸ್ ಹೋಮ್, ಐ ಆಮ್ ಇನ್ ಮೈ ಆಂಟ್ ಹೋಮ್. ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಾನು ತರಗತಿಯಲ್ಲಿ ಕುಳಿತುಕೊಂಡಿದ್ದೇನೆ, ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್, ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ಕೆಟ್ಟ ಅಭ್ಯಾಸಗಳನ್ನು ಬಿಡು, ಕೆಟ್ಟ ಅಭ್ಯಾಸಗಳನ್ನು ಬಿಟ್ಬಿಡು ಅನ್ನೋದಕ್ಕೆ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್, ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಅವನನ್ನು ದಾರಿ ತಪ್ಪಿಸ್ಬೇಡ, ಅವನಿಗೆ ಮಿಸ್ಗೈಡ್ ಮಾಡಬೇಡ, ಅವನಿಗೆ ಮಿಸ್ಲೀಡ್ ಮಾಡಬೇಡ ಅಂತೀವಲ್ಲ. ಡೋಂಟ್ ಮಿಸ್ಲೀಡ್ ಹಿಮ್, ಡೋಂಟ್ ಮಿಸ್ಲೀಡ್ ಹಿಮ್. ನೀನು ಅಲ್ಲಿ ಇದ್ದೀಯಾ, ನೀನು ಅಲ್ಲಿದ್ದೀಯಾ ಅಂತ ಕೇಳೋದಕ್ಕೆ ಆರ್ ಯು ದೇರ್, ಆರ್ ಯು ದೇರ್. ನನ್ನ ಹತ್ತಿರ ಹಾಗೆ ಮಾತಾಡಬೇಡ, ನನ್ನ ಹತ್ರ ಹಾಗೆ ಮಾತಾಡಬೇಡ ಅಂತೀವಲ್ಲ. ಡೋಂಟ್ ಟಾಕ್ ಟು ಮೀ ಲೈಕ್ ದಿಸ್, ಡೋಂಟ್ ಟಾಕ್ ಟು ಮೀ ಲೈಕ್ ದಿಸ್. ನನಗೆ ತೊಂದರೆ ಕೊಡಬೇಡ, ನನಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಮೀ, ಡೋಂಟ್ ಡಿಸ್ಟರ್ಬ್ ಮೀ. ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಡೋಂಟ್ ಡೂ ಇಟ್ ಅಥವಾ ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್. ನೀನು ಏಕೆ ನನ್ನನ್ನು ಕಾಳಜಿ ಮಾಡ್ತಾ ಇಲ್ಲ, ನೀನು ಯಾಕೆ ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ, ನನ್ನನ್ನು ಯಾಕೆ ನೀನು ಕಾಳಜಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ವೈ ಡೋಂಟ್ ಯು ಕೇರ್ ಮೀ, ವೈ ಡೋಂಟ್ ಯು ಕೇರ್ ಮೀ. ನನಗೆ ಇದೆಲ್ಲವನ್ನು ಹೇಳಬೇಡ, ನನಗೆ ಇದೆಲ್ಲ ವಿಷಯವನ್ನು ನನಗೆ ಹೇಳಬೇಡ, ಈ ವಿಚಾರ ಬಿಟ್ಬಿಡು ಅಂತೀವಲ್ಲ. ಡೋಂಟ್ ಟೆಲ್ ಮೀ ಆಲ್ ದಿಸ್, ಡೋಂಟ್ ಟೆಲ್ ಮೀ ಆಲ್ ದಿಸ್. ಇದೊಂದು ವಿಚಿತ್ರವಾದ ವಿಚಾರ, ಇದೊಂದು ಸ್ಟ್ರೇಂಜ್ ಕೇಸ್ ಅಂತೀವಲ್ಲ. ಇಟ್ಸ್ ಅ ಸ್ಟ್ರೇಂಜ್ ಥಿಂಗ್, ಇಟ್ಸ್ ಅ ಸ್ಟ್ರೇಂಜ್ ಥಿಂಗ್. ನನಗೆ ಒಂದು ತೆಗೆದುಕೊಳ್ಳಲು ಬಿಡು, ನನಗೊಂದು ತಗೊಳಕ್ಕೆ ಬಿಡು, ನನಗೊಂದು ಇಟ್ಕೊಳ್ಳೋಕೆ ಬಿಡು ಅಂತ ಹೇಳ್ತೀವಲ್ಲ. ಲೆಟ್ ಮೀ ಹ್ಯಾವ್ ಒನ್, ಲೆಟ್ ಮೀ ಹ್ಯಾವ್ ಒನ್. ಅವನು ವಿಚಿತ್ರವಾಗಿ ಮಾತಾಡ್ತಾನೆ, ಅವನು ವಿಚಿತ್ರವಾಗಿ ಮಾತಾಡ್ತಾನೆ ಅನ್ನೋದಕ್ಕೆ ಹಿ ಟಾಕ್ಸ್ ಸ್ಟ್ರೇಂಜ್, ಹಿ ಟಾಕ್ಸ್ ಸ್ಟ್ರೇಂಜ್. ಇದನ್ನು ನಾಳೆ ತೆಗೆದುಕೊಂಡು ಬಾ, ಇದನ್ನು ನಾಳೆ ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಇಟ್ ಟುಮಾರೋ, ಬ್ರಿಂಗ್ ಇಟ್ ಟುಮಾರೋ. ಯಾರಿಗೆ ಇಷ್ಟ ಆಗಲ್ಲ, ಯಾರಿಗೆ ಇಷ್ಟ ಆಗಲ್ಲ ಕೇಳ್ತೀವಲ್ಲ. ಹೂ ಡಸಂಟ್ ಲೈಕ್, ಹೂ ಡಸಂಟ್ ಲೈಕ್. ಇದನ್ನು ನಿನ್ನಷ್ಟಕ್ಕೆ ಮಾಡು, ಬೇರೆಯವ್ರಿಗೆ ಹೇಳಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಮಾಡು ಅಂತೀವಲ್ಲ. ಡೂ ಇಟ್ ಯುವರ್ ಸೆಲ್ಫ್, ಡೂ ಇಟ್ ಯುವರ್ ಸೆಲ್ಫ್. ಅವನಿಗೆ ಸಮಯ ತೆಗೆದುಕೊಳ್ಳಲು ಬಿಡು, ಅವನಿಗೆ ಟೈಮ್ ತಗೊಳಕ್ಕೆ ಬಿಡು, ಅರ್ಜೆಂಟ್ ಮಾಡಬೇಡ ಅಂತೀವಲ್ಲ. ಲೆಟ್ ಹಿಮ್ ಟೇಕ್ ಟೈಮ್, ಲೆಟ್ ಹಿಮ್ ಟೇಕ್ ಟೈಮ್. ಅವನು ಏನು ಮಾಡುತ್ತಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಅಂತ ಕೇಳೋದಕ್ಕೆ ವಾಟ್ ಈಸ್ ಹಿ ಡೂಯಿಂಗ್, ವಾಟ್ ಈಸ್ ಹಿ ಡೂಯಿಂಗ್. ಏನಾದರೂ ಹೊಸತನ್ನು ಪ್ರಯತ್ನಿಸು, ಏನಾದರೂ ನೀವು ಹೊಸದನ್ನು ಟ್ರೈ ಮಾಡು ಅನ್ನೋದಕ್ಕೆ ಟ್ರೈ ಸಮಥಿಂಗ್ ನ್ಯೂ, ಟ್ರೈ ಸಮಥಿಂಗ್ ನ್ಯೂ. ನನ್ನನ್ನು ಭೇಟಿ ಮಾಡಲು ಯಾರು ಬಯಸುತ್ತಾರೆ, ನನ್ನನ್ನು ಮೀಟ್ ಮಾಡೋಕ್ಕೆ ಯಾರು ಇಷ್ಟಪಡ್ತಾರೆ ಕೇಳೋದಕ್ಕೆ ಹೂ ವಾಂಟ್ಸ್ ಟು ಮೀಟ್ ಮೀ, ಹೂ ವಾಂಟ್ಸ್ ಟು ಮೀಟ್ ಮೀ. ಇದನ್ನು ನಾನು ನಿನಗಾಗಿ ಮಾಡಿದ್ದು, ಇದನ್ನು ನಿನಗೋಸ್ಕರ ಮಾಡಿದ್ದು ಅನ್ನೋದಕ್ಕೆ ಐ ಡಿಡ್ ಇಟ್ ಫಾರ್ ಯು, ಐ ಡಿಡ್ ಇಟ್ ಫಾರ್ ಯು. ನಿನಗೆ ಏನು ಬೇಕು ಹೇಳು, ಹೇಳು ನಿನಗೇನು ಬೇಕು ಕೇಳ್ತೀವಲ್ಲ. ಟೆಲ್ ಮೀ ವಾಟ್ ಡು ಯು ನೀಡ್, ಟೆಲ್ ಮೀ ವಾಟ್ ಡು ಯು ನೀಡ್. ನಾನು ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದೆ, ನಾನು ನಿನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ ಅನ್ನೋದಕ್ಕೆ ಐ ವಾಸ್ ಥಿಂಕಿಂಗ್ ಅಬೌಟ್ ಯು, ಐ ವಾಸ್ ಥಿಂಕಿಂಗ್ ಅಬೌಟ್ ಯು. ಅವಳಿಗೆ ಏನೂ ಗೊತ್ತಿಲ್ಲ, ಅವಳಿಗೇನು ವಿಷಯ ಗೊತ್ತಿಲ್ಲ ಅನ್ನೋದಕ್ಕೆ ಶಿ ನೋಸ್ ನಥಿಂಗ್, ಶಿ ನೋಸ್ ನಥಿಂಗ್. ನನ್ನನ್ನು ನೋಡಲು ಬೇಗನೆ ಬಾ, ನನ್ನನ್ನು ನೋಡೋಕ್ಕೆ ಬೇಗ ಬಾ ಸ್ವಲ್ಪ ಅನ್ನೋದಕ್ಕೆ ಕಮ್ ಟು ಸಿ ಮಿ ಸೂನ್, ಕಮ್ ಟು ಸಿ ಮಿ ಸೂನ್. ನೀನು ಏನಾದರೂ ಹೇಳುತ್ತಿದ್ದೀಯಾ, ನೀನೇನಾದರೂ ಹೇಳ್ತಿದ್ದೀಯಾ ಕೇಳೋದಕ್ಕೆ ಆರ್ ಯು ಸೇಯಿಂಗ್ ಎನಿಥಿಂಗ್, ಆರ್ ಯು ಸೇಯಿಂಗ್ ಎನಿಥಿಂಗ್.
ನೀನು ಮಾತನಾಡುವ ಮೊದಲು ಯೋಚಿಸು, ಯೋಚನೆ ಮಾಡಿ ಮಾತಾಡು ಅನ್ನೋದಕ್ಕೆ ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ಕೆಲಸದ ಮೇಲೆ ಧ್ಯಾನ ಇರಲಿ, ಕೆಲಸದ ಮೇಲೆ ಗಮನ ಇರಲಿ ಅನ್ನೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.